ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ಪರ ವಿರೋಧ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೌನ್ಶಿಪ್ಗೆ ಜಮೀನು ಬಿಟ್ಟುಕೊಡಲು ನಾವು ರೆಡಿ ಇದ್ದೇವೆ. ಟೌನ್ಶಿಪ್ ಬಗ್ಗೆ ಬಿಡದಿ ರೈತರಿಂದ ಪ್ರತಿಕ್ರಿಯೆ. ಕಷ್ಟ ಬಂದಾಗ ನಮ್ಮ ಭೂಮಿಯನ್ನ ಮಾರುವ ಪರಿಸ್ಥಿತಿ ಬಂದೇ ಬರುತ್ತೆ. ಬಿಡದಿ ಟೌನ್ಶಿಪ್ ಪರ ವಿರೋಧ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೌನ್ಶಿಪ್ಗೆ ಜಮೀನು ಬಿಟ್ಟುಕೊಡಲು ನಾವು ರೆಡಿ ಇದ್ದೇವೆ. ಟೌನ್ಶಿಪ್ ಬಗ್ಗೆ ಬಿಡದಿ ರೈತರಿಂದ ಪ್ರತಿಕ್ರಿಯೆ. ಕಷ್ಟ ಬಂದಾಗ ನಮ್ಮ ಭೂಮಿಯನ್ನ ಮಾರುವ ಪರಿಸ್ಥಿತಿ ಬಂದೇ ಬರುತ್ತೆ. ಆಗ ಕಡಿಮೆ ಬೆಲೆಗೆ ಮಾರುವ ಅನಿವಾರ್ಯತೆ ಬರುತ್ತೆ. ಈಗ ಪ್ರತಿ ಎಕರೆಗೆ 2,50,00,000ವರೆಗೂ ಪರಿಹಾರ ಸಿಗುತ್ತೆ. ನಮ್ಮ ಜಾಗ ಅಭಿವೃದ್ಧಿ ಆಗುತ್ತೆ ಅಂದ್ರೆ ಅದಕ್ಕೆ ನಮ್ಮ ಸಹಕಾರ ಇದೆ. ಈ ಹಿಂದೆಯೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಯೋಜನೆಯನ್ನ ಮಾಡಿದ್ರು. ನಂತರ ಬಿಡದಿಯನ್ನ ರೆಡ್ ಝೋನ್ ಮಾಡಿ ಹೋಗಿದ್ದಾರೆ. ಈಗ ಟೌನ್ಶಿಪ್ ಮಾಡೋದ್ರಿಂದ ಬಿಡದಿ ಡೆವಲಪ್ಮೆಂಟ್ ಆಗುತ್ತದೆ. ಇನ್ನು ನಮ್ಮ ಭೂಮಿ ಕೊಡೋಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ ಅಲ್ಲಿನ ಕೆಲವೊಂದಿಷ್ಟು ರೈತರು ಈಗ ಹೇಳಿಕೆಯನ್ನು ನೀಡಿದ್ದಾರೆ. ನಾವು ದಲಿತರಾಗಿರೋದ್ರಿಂದ ನಮ್ಮ ಜಮೀನನ್ನು 30 ರಿಂದ 40 ಲಕ್ಷಕ್ಕೆ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಬಂತು. ನಮ್ಮ ಮನೇಲಿ ಯಾವುದೇ ಒಂದು ಕಷ್ಟ ಬಂದ್ರೆ ಒಂದು 40 ಲಕ್ಷಕ್ಕೆ ಮಾರಾಟ ಮಾಡಬೇಕಾಯ್ತು. ಈಗ ಸರ್ಕಾರವು 2,07,00,000ದಿಂದ 2,50,00,000ವರೆಗೂ ಕೊಡೋದ್ರಿಂದ ನಮಗೆ ಇದು ಸಂಪೂರ್ಣ ಒಪ್ಪಿಗೆ ಇದೆ. ಅದರಿಂದ ನಾವು ಭೂಮಿ ಕೊಡಲು ಒಪ್ಪಿಗೆ ಇದ್ದೀವಿ. ಮತ್ತೆ ಈ 2 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತರ್ಜಲ ಕಲುಷಿತವಾಗಿದೆ. ನೀವು ಪ್ರತಿಯೊಂದು ಗ್ರಾಮಗಳಲ್ಲೂ ವಿಚಾರಣೆ ಮಾಡಬಹುದು. ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರು ಶುದ್ಧ ಆಗಿಲ್ಲದ ಕಾರಣ ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ. ಅಂತರ್ಜಲ ಕಲುಷಿತವಾಗಿದೆ. ಈ ಸೊಳ್ಳೆ ಕಾಟ ಅಭಿವೃದ್ಧಿ ದೃಷ್ಟಿಯಿಂದ ಇವರು ನಮ್ಮ ಏನು ನೀವು ಕೇಳ್ತಿದ್ದೀರಿ ಯಾಕೆ ಇಲ್ಲೇ ಭೂಮಿ ಕೊಡಬೇಕು ಅಂತ, ಬೆಂಗಳೂರಿಗೆ ಹತ್ತಿರವಿರೋ ಜಾಗ ಇವಾಗ JP ನಗರ ಆಗ್ಲಿ, ಬನಶಂಕರಿ 5th ಸ್ಟೇಜ್ ಆಗ್ಲಿ, ಇವು ಕೂಡ ನಮಗಿಂತ ಹೆಚ್ಚು ಫಲವತ್ತಾದಂತ ಜಾಗ ಆಗಿತ್ತು. ಅಭಿವೃದ್ಧಿ ಆಗ್ಬೇಕಂದ್ರೆ ಬೆಂಗಳೂರಿಗೆ ನಿಯರ್ ಯಾವ್ದು ಅಟ್ಯಾಚ್ ಇರ್ತದೋ ಆ ಪ್ರದೇಶನೇ ಅಭಿವೃದ್ಧಿ ಆಗಬೇಕಾಗಿರೋದ್ರಿಂದ ಈ ಭಾಗದಲ್ಲಿ ಸರ್ಕಾರವು ಗುರುತಿಸಿಕೊಂಡಿದೆ. ಆ ಸರ್ಕಾರ ಗುರುತಿಸಿಕೊಂಡಿರೋರಿಗೆ ನಮಗೆ ಕೊಡಲು ಸಂಪೂರ್ಣ ಒಪ್ಪಿಗೆ ಇದೆ ಸರ್. ಈ 2 ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಫಲವತ್ತತೆ ಇಲ್ಲದೇ ಇರೋ ಭೂಮಿ, ಮಳೆ ಆಶ್ರಯಿತ ಭೂಮಿ ಮತ್ತೆ ಕೆಲವೊಂದು ಗುಡ್ಡಗಾಡು ಭೂಮಿ ಕೂಡ ಈ 2 ಪಂಚಾಯತಿ ವ್ಯಾಪ್ತಿಯಲ್ಲಿ ಇದೆ. ಯಾಕೆ ಇವರು ನಾವು ಫಲವತ್ತ ಭೂಮಿನೇ ಕೊಡಬಾರ್ದು ಅಂತ ಹೇಳ್ತಾ ಇದಾರೆ ಅಂದ್ರೆ, ನಾವು ಈಗ ರೈತರಾಗಿ ಒಂದು ವ್ಯವಸಾಯ ಮಾಡ್ಬೇಕಂದ್ರೆ ಕೂಲಿ ಕಾರ್ಮಿಕರು ಸಿಗಲ್ಲ. ಒಂದು ಕೂಲಿಗೆ ಕೇಳಬೇಕು ಅಂದ್ರೆ ಒಂದು ಹೆಣ್ಣಾಳ್ಗೆ 500 ರಿಂದ 800 ರೂಪಾಯಿ ಕೇಳ್ತಾರೆ. ಆಮೇಲೆ ನಾವು ಅಭಿವೃದ್ಧಿ ಯಾಕೆ ಬೇಕು ಅಂತಂದ್ರೆ, ಈಗ ಹೊಲ ಉಳಕ್ಕೆ ಒಂದು ಟ್ರ್ಯಾಕ್ಟರ್ ಬೇಕು. ಟ್ರ್ಯಾಕ್ಟರ್ ತಯಾರಾಗಬೇಕಂದ್ರೆ ಏನ್ ಬೇಕು? ಒಂದು ಫ್ಯಾಕ್ಟರಿ ಬೇಕು. ಕಂಪನಿ ತಯಾರಾಗಬೇಕಂದ್ರೆ ಏನ್ ಬೇಕು? ಸ್ಥಳ ಬೇಕು. ಜಾಗ ಬೇಕಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಒಪ್ಕೋಬೇಕು. ಇದು ಎಲ್ಲಾ ಭೂಮಿಗಳು ಕೂಡ ಸರ್ಕಾರದ ಜಾಗ ಆಗಿರೋದ್ರಿಂದ ಸರ್ಕಾರಕ್ಕೆ ನಾವು ಏನು ಕಂದಾಯ ಕಟ್ಕೊಂಡು ಹಿಂದಿನ ಕಾಲದಿಂದ ಬಂದಾಗ ನಮಗೆ ಸರ್ಕಾರವು ನಿಮ್ಮ ಭೂಮಿ ಹಿಡುವಳಿ ಭೂಮಿ ಅಂತ ಸರ್ಕಾರವೇ ಕೊಟ್ಟಿರೋದ್ರಿಂದ ಇಲ್ಲಿ ಯಾರ ಭೂಮಿನೂ ಯಾರ್ದು ಅಲ್ಲ. ಸರ್ಕಾರ ವಶಪಡಿಸ್ಕೊಳ್ಳೋ ಸಂದರ್ಭದಲ್ಲಿ ನಾವು ಕೂಡ ಒಪ್ಪಿಗೆ ಅನ್ನಬೇಕು, ಅಭಿವೃದ್ಧಿ ದೃಷ್ಟಿಯಿಂದ ಒಪ್ಕೋಬೇಕನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಈಗ 2006ರಲ್ಲಿ ಕುಮಾರಸ್ವಾಮಿ ಅವರು ಈ ಪ್ರಾಜೆಕ್ಟ್ ನ ನಾವು ಏನು ಅಭಿವೃದ್ಧಿ ಪಡಿಸಬೇಕು 5 ಟೌನ್ಶಿಪ್ ಅಂತ ಹೇಳಿದ್ರು. ಪ್ರಥಮವಾಗಿ DLF ಕಂಪನಿಗೆ ಬಿಡದಿ ಟೌನ್ಶಿಪ್ ತಕೊಂಡ್ರು. ಅವಾಗ ಏನ ಕಾರಣ ಅಂತರದಿಂದ ರೈತರು ಒಪ್ಪಲಿಲ್ಲ ಅಂತ ಅವ್ರು ಹೇಳ್ತಾರೆ. ರೈತರು ಒಪ್ಪಲಿಲ್ವೋ ಅಥವಾ ಇವ್ರ ಕೈಲಿ ಮಾಡಕ್ಕಾಗ್ಲಿಲ್ವೋ, ಕಾರಣ ಅಂತರದಿಂದ ನಿಲ್ಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ಪ್ರತಿಯೊಂದು ಸರ್ಕಾರಗಳಲ್ಲೂ ಬಂದಾಗೂ ಕೂಡ ಇದ್ರ ಬಗ್ಗೆ ಯೋಜನೆ ಬಗ್ಗೆ ಚಾಲನೆ ಕೊಟ್ಕೊ ಬಂದಿದ್ದಾರೆ. ಈಗ 2018ರಲ್ಲಿ ಕುಮಾರಣ್ಣನೇ ಮುಖ್ಯಮಂತ್ರಿ ಆದ್ರು. ಈ ಭಾಗದ ಮಾಜಿ ಶಾಸಕರಾದ ಮಂಜಣ್ಣನವರಿ ಕ್ಷೇತ್ರದ ಶಾಸಕರಾಗಿದ್ರು. ಆಗ ರೈತರ ಬಗ್ಗೆ ಕಾಳಜಿ ಒಂದು ಈ ಭೂಮಿಯನ್ನ ನಾವು ರೆಡ್ ಝೋನ್ ಇಂದ ಹೊರತುಪಡಿಸೋಣ, ಈ ಜಾಗ ಎಲ್ಲ ಹಸಿರು ವಲಯ ಆಗಿದೆ, ಆದ್ರಿಂದ ಹಸಿರು ವಲಯವಾಗಿ ಗುರುತು ಮಾಡಿ ಬಿಟ್ಬಿಡೋಣ ಅಂತ ಮಾಡಿದ್ರೆ ನಾವು ಯಾರು ತಕರಾರು ಮಾಡ್ತಿರ್ಲಿಲ್ಲ. ಈಗ ಈ ಯೋಜನೆಗೆ ಒಂದು ತಾರ್ಕಿಕ ಅಂತ್ಯ ಬಂದಿರೋ ಸಂದರ್ಭದಲ್ಲಿ ನೀವು ವಿರೋಧ ಮಾಡ್ತಿದ್ರಿ. ನೀವು ವಿರೋಧ ಮಾಡೋ ತಪ್ಪೇನಿಲ್ಲ, ಮಾಡಿ. ಆದ್ರೆ ನಮ್ಮ ಭೂಮಿ ನಮ್ಮಕ್ಕೂ ನಾವು ಕೊಡಲು ಸಿದ್ಧ ಇದ್ದೀವಿ.